ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್. ಇವತ್ತು ಒಂದು ವಿಶೇಷ ಕಾರಣಕ್ಕೋಸ್ಕರ ನಾನಿಲ್ಲಿ ಒಂದು ಮಾಹಿತಿ ಕೊಡೋದಕ್ಕೆ ಮಾತಾಡ್ತಾ ಇದ್ದೀನಿ. ಅನೇಕ ಜನ ಹೊಸ ಯೂಟ್ಯೂಬರ್ಸು, ಯಂಗ್ಸ್ಟರ್ಸು ಬೇರೆ ಬೇರೆ ಫೀಲ್ಡಿಂದ ಯೂಟ್ಯೂಬ್ನಲ್ಲಿ ಸೌಜನ್ಯ ಪ್ರಕರಣದ ಬಗ್ಗೆ ಮತ್ತು ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತಹ ಅನೇಕ ಅತ್ಯಾಚಾರ, ಕೊಲೆಗಳು, ಮಿಸ್ಸಿಂಗ್ ಕೇಸ್ ಬಗ್ಗೆ, ಕಗ್ಗೊಲೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಈ ಒಂದು ಮಾಹಿತಿ ಕೊಡಬೇಕು. ಯುವ ಯೂಟ್ಯೂಬರ್ಸ್ ಇರ್ಬೋದು ಮತ್ತು ಪೇಜ್ ಕಂಟೆಂಟ್ ರೈಟರ್ಸ್ ಇರ್ಬೋದು, ಅವ್ರಿಗೋಸ್ಕರ ನಾನು ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕೇನು ಅಂತ ಹೇಳಿದ್ರೆ, ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಕೂಡ ಯಾರು ಸೌಜನ್ಯ ಪ್ರಕರಣದ ಬಗ್ಗೆ ಸತ್ಯದ ಪರವಾಗಿ ಮಾತಾಡಿದ್ದಾರೆ, ಧರ್ಮಸ್ಥಳ ಪ್ರಕರಣದ ಧರ್ಮಸ್ಥಳ ಹಾರರ್ ಬಗ್ಗೆ ಯಾರ್ಯಾರು ಮಾತಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನೋಟಿಸ್ ಬಂದಿದೆ. ಮೇ ಬಿ ಮೋರ್ ದ್ಯಾನ್ 400 ಯೂಟ್ಯೂಬರ್ಸ್ಗಳಿಗೆ, ಪೇಜ್ ಕಂಟೆಂಟ್ ರೈಟರ್ಸ್ಗಳಿಗೆ, ಸೋಷಿಯಲ್ ಮೀಡಿಯಾ ರೈಟರ್ಸ್ಗಳಿಗೆ ಮತ್ತು ಎಲ್ಲ ಮಾಧ್ಯಮಗಳಿಗೂ ಕೂಡ ಅವರು ಗ್ಯಾಗ್ ಆರ್ಡರ್ನ ತಂದಿದ್ದಾರೆ. ಆದರೆ ಒಂದು ನೆನಪಿಟ್ಕೋಬೇಕು, ಯಾರಿಗಾದರೂ ಇದು ನೋಟಿಸ್ ಬರ್ತದಲ್ಲ, ಫಸ್ಟ್ ಚೆಕ್ ಮಾಡಿ ಅದು ಕೋರ್ಟಿನ ನೋಟಿಸಾ ಅಥವಾ ಲಾಯರ್ ನೋಟಿಸಾ ಅಂತ ಹೇಳಿ. ಆನಂತರ ಇವ್ರು ಏನ್ ಮಾಡ್ತಾರೆ, ಈ ನಕಲಿ ದೇವಮಾನವನ ಒಂದಿಷ್ಟು ಲಾಯರ್ಗಳಿದಾರಲ್ಲ, ಅವ್ರು ಏನ್ ಮಾಡ್ತಾರೆ, ಅವರೇ ನೋಟಿಸ್ ಕಳಿಸಿ, ನೋಡಿ ನಿಮಗೆ ಕೋರ್ಟಿಂದ ಆದೇಶ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಡ್ತಾರೆ, ನಿಮಗೆ ಶಿಕ್ಷೆ ಆಗಿದೆ ಅಂತ ಹೇಳ್ಬಿಡ್ತಾರೆ. ಫೋನಲ್ಲಿ ಮಾತಾಡಿ ಫೋನ್ ನಂಬರ್ ತೆಗೆದಿರ್ತಾರೆ. ಹೆಂಗೋ ಇವರೇ ನೋಟಿಸ್ ಕಳಿಸೋದು, ಲಾಯರ್ ನೋಟಿಸಿಗೂ ನೆನಪಿರಲಿ, ಕೋರ್ಟ್ ನೋಟಿಸಿಗೂ ಬಹಳ ವ್ಯತ್ಯಾಸ ಇದೆ. ಕೋರ್ಟ್ ಸಮನ್ಸ್ ಬೇರೆ, ಲಾಯರ್ ನೋಟಿಸ್ ಬೇರೆ. ಅದಕ್ಕೆ ಫಸ್ಟ್ ಚೆಕ್ ಮಾಡಿ ನಿಮಗೆ ಏನು ಬಂದಿದೆ ಅಂತೇಳಿ. ಆನಂತರ ಇವರು ಅನೇಕ ಬಾರಿ ಸುಳ್ಳು ಮಾಹಿತಿಗಳನ್ನು ನ್ಯಾಯಾಲಯಕ್ಕೂ ಕೂಡ ಕೊಟ್ಟಿದ್ದಾರೆ. ನ್ಯಾಯಾಲಯದ ದಾರಿಯನ್ನು ತಪ್ಪಿಸಿದಂತ ಅನೇಕ ಉದಾಹರಣೆಗಳಿದೆ. ಅದಕ್ಕೆ ಪ್ರತಿಯಾಗಿ ನಮ್ಮ ಹೆಮ್ಮೆಯ ಯೂಟ್ಯೂಬರ್ ಅಕ್ಷರ ಮೀಡಿಯಾದ ರಾಜು ಮೌರ್ಯ ಅವರು ಸರಿಯಾಗಿ ಪ್ರತಿಕ್ರಿಯೆ ಕೊಟ್ಟು, ಆ ನಕಲಿ ದೇವಮಾನವನ ಅಡ್ವೊಕೇಟ್ ಒಬ್ಬರಿಗೆ ರಾತ್ರೋರಾತ್ರಿ ಮೆಸೇಜ್ ಕಳಿಸ್ತಾ ಇದ್ರು, ಇಮೇಲ್ ಮಾಡ್ತಾ ಇದ್ರು, ನಿಮಗೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತೇಳಿ ಆ ನಕಲಿ ದೇವಮಾನವನ ಅಡ್ವೊಕೇಟ್ ವಿರುದ್ಧನೇ ಮಾನ್ಯ ಹೈಕೋರ್ಟ್ನ ಬೆಂಚ್ಗೆ ದೂರನ್ನ ದಾಖಲಿಸಿದ್ದಾರೆ. ಅವರ ವಿರುದ್ಧನೂ ಕೂಡ ಮಾನಹಾನಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಬರೀ ಅವ್ರಿಗೆ ಇಷ್ಟೇ ಮಾಡಕ್ ಬರೋದಿಲ್ಲ ಮಾನಹಾನಿ, ನಮ್ಮ ಹೋರಾಟಗಾರ ಮಿತ್ರರು ಕೂಡ ಮಾಡ್ತಾ ಇದ್ದಾರೆ. ಹಿಂಗಾಗಿ ನಮ್ಮ ತರ್ಲೆ ಕಪ್ಪಲ್ ಸಾಗರ್ ಅಂತವರು ಮತ್ತು ಇನ್ನೂ ಅನೇಕ ನ್ಯೂ ಕಮರ್ಸ್, ಯಂಗ್ಸ್ಟರ್ಸ್ ಏನಿದಿರಿ, ಭಯ ಪಡುವಂತ ಅವಶ್ಯಕತೆ ಇಲ್ಲ, ಬೇಜಾರಾಗುವಂತ ಅವಶ್ಯಕತೆ ಇಲ್ಲ. ಏನೋ ನೋಟಿಸ್ ಬಂದ್ಬಿಡ್ತಪ್ಪ, ಏನೋ ಆಗ್ಬಿಡ್ತದೆ, ಏನೂ ಆಗಲ್ಲ. ಯಾಕಂತ ಹೇಳಿದ್ರೆ, ನೀವು ಎಲ್ಲರೂ ಮಾತಾಡ್ತಾ ಇರೋದು ಸತ್ಯದ ಪರವಾಗಿ, ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಮಾತಾಡ್ತಾ ಇದ್ದೀವಿ. ಕಪೋಲ ಕಲ್ಪಿತ ಮಿಸ್ಟರಿ ಬಗ್ಗೆ ಅಥವಾ ಮಿಥಿಕಲ್ ಸ್ಟೋರಿ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಹಿಂಗಾಗಿ ಯಾರು ಕೂಡ ಒಂದು ನೋಟಿಸ್ ಬಂದ ತಕ್ಷಣ ಭಯ ಪಡಬೇಡಿ. ಆ ತರ ಈಗೇನು ನೀವು ಹೇಳಿದಿರಿ, ನಮಗೆ ಒಂದು ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಆದ್ಮೇಲೆ ಅದು ನೋಟಿಸನ್ನ ಕಳಿಸ್ಕೊಡಿ. ನಮ್ಮಲ್ಲಿನೂ ಕೂಡ ಒಂದು ಟೀಮ್ ವರ್ಕ್ ಮಾಡ್ತಾ ಇದೆ, ಕಾನೂನು ರೀತಿ ಇದನ್ನ ಫೈಟ್ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದೆ. ಒಂದು ಲೀಗಲ್ ಟೀಮ್, ಪಾಲನ್ ಸರ್ ಅಂತ ಇದ್ದಾರೆ, ಇನ್ನು ಅನೇಕ ಲೀಗಲ್ ಟೀಮ್ನಲ್ಲಿ ಅನೇಕ ಅಡ್ವೊಕೇಟ್ಗಳು, ಯಂಗ್ ಅಡ್ವೊಕೇಟ್ಗಳು ನಮ್ಮ ಪರವಾಗಿ ವಾದವನ್ನು ಮಂಡಿಸೋದಕ್ಕೆ, ವಕಾಲತ್ ತಗೊಳ್ಳೋದಕ್ಕೆ ಮುಂದೆ ಬಂದಿದ್ದಾರೆ. ದಯವಿಟ್ಟು ಅದನ್ನು ಕಳಿಸ್ಕೊಡಿ. ಇನ್ನೊಂದು ನಾವು ಅರ್ಥ ಮಾಡ್ಕೋಬೇಕು, ಏನಂತ ಹೇಳಿದ್ರೆ, ಈಗ ಜಫ್ರಿ ಫೈಲ್ ಏನ್ ಬರ್ತಾ ಇದೆಯಲ್ಲ, ಜಫ್ರಿ ಆಪ್ಸ್ಟೀನ್ ಫೈಲ್ ಏನ್ ಬರ್ತಾ ಇದೆ, ಅದು ಇಡೀ ಜಗತ್ತಿನ ದೊಡ್ಡ ದೊಡ್ಡ ನಾಯಕರ, ಸೆಲೆಬ್ರಿಟಿಗಳ ಮುಖವಾಡವನ್ನ ಕಳಚಿ ಹಾಕ್ತು. ಎಲ್ಲಿ? ಅಮೆರಿಕಾದಲ್ಲಿ. ಹಾಗಿದ್ರೆ ಯಾರಾದರೂ ಅಮೆರಿಕಕ್ಕೆ ಅವಮಾನ ಆಯಿತು ಅಂತ ಯಾರಾದರೂ ಪಿಟಿಷನ್ ಹಾಕಿದ್ರ? ಯಾರಾದರೂ ಅಲ್ಲಿ ನ್ಯಾಯಾಲಯದಿಂದ ಆರ್ಡರ್ ತಗೊಂಡು ಬಂದ್ರ? ಇಲ್ಲ. ಇತ್ತೀಚೆಗೆ ಒಂದು 15 ದಿನದ ಹಿಂದ ದೆಹಲಿಯಲ್ಲಿ ಅನೇಕ ಹೆಣ್ಣು ಮಕ್ಕಳು ನಾಪತ್ತೆ ಆಗಿದ್ದಾರೆ. ಮೋರ್ ದೆನ್ 5,000 ವಿಮೆನ್ ಮಿಸ್ಸಿಂಗ್ ಆಗಿದ್ದಾರೆ. ಪುರುಷರು ನಾಪತ್ತೆ ಆಗಿದ್ದಾರೆ, ಮಕ್ಕಳು ನಾಪತ್ತೆ ಆಗ್ತಾ ಇದ್ದಾರೆ. ಒಂದೇ ದಿನಕ್ಕೆ 81 ಮಕ್ಕಳು ನಾಪತ್ತೆ ಆಗಿದ್ದಾರೆ ಅನ್ನುವಂತ ವರದಿ ಬಂತು. ನಾವು ಇದನ್ನೇ ಧರ್ಮಸ್ಥಳದಲ್ಲಿ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ಅನೇಕ ವರ್ಷಗಳಿಂದ ಕೇಳ್ತಾ ಇದೀವಿ. ನಮ್ಗಿಂತನೂ ಸೀನಿಯರ್ ಆದಂತವರು ಕಳೆದ 30 ವರ್ಷದಿಂದ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಬೇರೆ ಬೇರೆ ವೇದಿಕೆಯಲ್ಲಿ. ಮತ್ತೆ ದೆಹಲಿಯಲ್ಲಿ ಮಿಸ್ಸಿಂಗ್ ಆದ್ರು, ದೆಹಲಿಯಲ್ಲಿ ಆರ್ಗನ್ ಕಳ್ಳತನ ಆಗ್ತಾ ಇದೆ, ಅಂಗಾಂಗ ಕಳ್ಳತನ ಆಗ್ತಾ ಇದೆ ಅಂತ ಹೇಳಿ ಇಡೀ ದೇಶದ ಸಾವಿರಾರು ಜನ ಯೂಟ್ಯೂಬರು ಮಾತಾಡಿದ್ರು. ಹಂಗಿದ್ರೆ ಇದು ದೆಹಲಿಗೆ ಅವಮಾನನ? ಧರ್ಮಸ್ಥಳದಲ್ಲಿ ಮಿಸ್ಸಿಂಗ್ ಆದರೂ, ಧರ್ಮಸ್ಥಳದಲ್ಲಿ ಕೊಲೆ ಆಗ್ತಾ ಇದೆ, ಧರ್ಮಸ್ಥಳದಲ್ಲಿ ಅಂಗಾಂಗ ಕಳ್ಳತನ ಆಗ್ತಾ ಇದೆ, ಧರ್ಮಸ್ಥಳದಲ್ಲಿ ಕೊಲೆ ಅತ್ಯಾಚಾರ ಆಗ್ತಾ ಇದೆ ಅಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಅವಮಾನ ಅಂತ ಹೇಳಿ ಆರ್ಡರ್ ತಗೊಂಡು ಬಂದ್ಬಿಡ್ತಾರೆ. ಅಂದ್ರೆ ನೋಡಿ, ಇಲ್ಲಿ ಅವರು
ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂತಹ ಕೆಲವೊಂದಿಷ್ಟು ವೀಕ್ನೆಸ್ಗಳನ್ನ, ಕಾನೂನಿನಲ್ಲಿ ಇರುವಂತಹ ಕೆಲವೊಂದಿಷ್ಟು ವೀಕ್ನೆಸ್ಗಳನ್ನ ಕಂಡು ಹಿಡ್ಕೊಂಡು ಅದರ ಮುಖಾಂತರ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂತಹ ಅತ್ಯಾಚಾರ, ಅನ್ಯಾಯದ ಬಗ್ಗೆ ಮಾತಾಡುವುದೇ ಒಂದು ಅಪರಾಧ. ಅದು ಮಾತಾಡ್ಬಿಟ್ರೆ ನಿಮಗೆ ಸುಪ್ರೀಂ ಕೋರ್ಟಿಂದ ಲೆಟರ್ ಬರ್ತದೆ, ನೋಟಿಸ್ ಬರ್ತದೆ. ಸೌಜನ್ಯ ಪ್ರಕರಣ ಬಗ್ಗೆ ಮಾತಾಡಿದ್ರೆ ನಿಮಗೆ ಹೈಕೋರ್ಟಿಂದ ನೋಟಿಸ್ ಬರ್ತದೆ. ನೀವು ಮಾತಾಡಲೇಬಾರದು ಅನ್ನುವಂತ ಒಂದು ಫಾಲ್ಸ್ ಇಮೇಜ್ ಅನ್ನ ದೊಡ್ಡ ದೊಡ್ಡ ಟಿವಿ ಚಾನೆಲ್ಗಳ ಮುಖಾಂತರ ಇವರೇ ಸಾಕಿದಂತ ಕೆಲವು ಎಂಜಲ ಬುರುಕ ನಕಲಿ ಪತ್ರಕರ್ತರನ್ನ ಮುಂದೆ ಇಟ್ಟು, ನಕಲಿ ಆಕ್ಟಿವಿಸ್ಟ್ಗಳನ್ನ ಅಂತ ಹೇಳ್ಕೊಂತಂತವ್ರು ಅವ್ರನ್ನ ಮುಂದೆ ಬಿಟ್ಟು ಇವ್ರ ಬಗ್ಗೆ ಮಾತಾಡೋದೇ ಒಂದು ಅಪರಾಧ ಅನ್ನೋ ರೀತಿ ಬಿಂಬಿಸಕ್ಕೆ ಹೊರಡ್ತಾ ಇದ್ದಾರೆ. ಆ ತರ ಮಾಡ್ತಾ ಇದ್ದಾರೆ. ಆದರೆ ಅವರು ಯಶಸ್ವಿ ಆಗಿಲ್ಲ. ಒಂದು ನೆನಪಿಟ್ಕೊಳ್ಳಿ, ಈ ಜೆಫ್ರಿ ಆಪ್ಸ್ಟೀನ್ ಫೈಲ್ಸ್ ಏನ್ ಬಂತಲ್ಲ, ಅದನ್ನ ಸಂಪೂರ್ಣವಾಗಿ ಹೊರಗಡೆ ಬಯಲಿಗೆ ತಂದಿದ್ದು ಜೂಲಿ ಕೆ ಬ್ರೌನ್ ಅಂತಹ ಒಬ್ಬ ದಿಟ್ಟ ಮಹಿಳೆ, ದಿಟ್ಟ ಜರ್ನಲಿಸ್ಟ್, ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್. ಆ ಮಹಿಳೆ ಮೇಲೆ ಸಾಕಷ್ಟು ಒತ್ತಡ ಬಂತು, ಸಾಕಷ್ಟು ಮಾನಸಿಕ ಕಿರುಕುಳ ಬಂತು. ಈ ಮಹಿಳೆ ಸರಿ ಇಲ್ಲ, ಹಂಗೆ ಹಿಂಗೆ, ದುಡ್ಡು ಬಂದಿದೆ, ಬಹಳಷ್ಟು ಮಾತಾಡಿದ್ರು. ಈಗೇನು ಇಲ್ಲಿ ರೋಲ್ ಕಾಲ್ ಕನ್ನಡ, ಅಜಿತ್ ಜೈನ್, ಬ್ಲ್ಯಾಕ್ ಮೇಲರ್ ರಾಕೇಶ್ ಶೆಟ್ಟಿ, ಥರ್ಡ್ ಕ್ಲಾಸ್ ರಾಕೇಶ್ ಶೆಟ್ಟಿ, ಆಮೇಲೆ ಇದು ವಿಷವಾಣಿದು ಕುಂಡೇಶ್ವರ ಪಿಂಡೇಶ್ವರಗಳು, ಅವರೆಲ್ಲ ಮಾತಾಡ್ತಾರಲ್ಲ, ಹಾಕ್ತಾರಲ್ಲ, ಹೆದರಿಕೆ ಹಾಕ್ತಾರಲ್ಲ, ಓ ಇವ್ರು ಬಹಳ ಪೂಜ್ಯರು, ಒಳ್ಳೆ ಕೆಲಸ ಮಾಡಿದ್ದಾರೆ, ಇದು ಷಡ್ಯಂತ್ರ, ಇವರು ಟೆರರಿಸ್ಟು. ಆ ತರ ಜೂಲಿ ಕೆ ಬ್ರೌನ್ ಅನ್ನುವಂತ ದಿಟ್ಟ ಮಹಿಳೆ, ದಿಟ್ಟ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ಗೂ ಕೂಡ ಬಂತು. ಆದರೆ ಅವಳು ಯಾವತ್ತಿಗೂ ಹೆದರಲಿಲ್ಲ. ಯಾಕಂತ ಹೇಳಿದ್ರೆ ಅವಳಿಗೆ ಸತ್ಯ ಗೊತ್ತಿತ್ತು, ಅವಳು ಕಂಡುಕೊಂಡಿದ್ಲು. ಏಕೈಕ ಮಹಿಳೆ ನಿಂತ್ಕೊಂಡು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮಾಡಿ ಇಡೀ ಜೆಫ್ರಿ ಆಪ್ಸ್ಟೀನ್ ಫೈಲ್ಸ್ ಅನ್ನ ಬಯಲಿಗೆಳೆದ್ಲು. ಇವತ್ತು ಇಡೀ ಜಗತ್ತು ಆಕೆಗೆ ತಲೆಬಾಗ್ತಾ ಇದೆ. ಅವಳಿಗೆ ಸಲ್ಯೂಟ್, ಬಿಗ್ ಸಲ್ಯೂಟ್ ಹೇಳ್ತಾ ಇದೆ. ಯಾಕಂತ ಹೇಳಿದ್ರೆ ಅವಳ ಒಂದು ಸಂಕಲ್ಪ. ಇಲ್ಲಿರುವಂತಹ ಎಲ್ಲಾ ಯೂಟ್ಯೂಬರ್ಗಳಿಗೆ, ಯಾರು ಸತ್ಯವನ್ನ ಮಾತಾಡೋಕೆ ಬರ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಬರಿತಾ ಇರೋಂಥವ್ರಿಗೆ ಎಲ್ರಿಗೂ ಈ ಮಾತನ್ನ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ನಾವು ಸತ್ಯವನ್ನ ಮಾತಾಡಿದ್ರೆ, ಧೈರ್ಯವಾಗಿ ಮಾತಾಡಿದ್ರೆ ಒಂದು ದಿನ ಅದಕ್ಕೆ ಬೆಲೆ ಇದ್ದೇ ಇರ್ತದೆ. ಅದಕ್ಕೆ ನಾನು ಎಲ್ರಿಗೂ ವಿನಂತಿ ಮಾಡ್ತಾ ಇದ್ದೀನಿ, ಧೈರ್ಯವಾಗಿ ಮಾತಾಡಿ, ಆತ್ಮಗೌರವದಿಂದ ಮಾತಾಡಿ. ನಾವೇನಿಲ್ಲ ಅಪರಾಧ ಮಾಡ್ತಾ ಇಲ್ಲ. ಇಷ್ಟು ಹೋರಾಟ ನಡೀತಾ ಇದೆ, ಇಷ್ಟು ಮಾತಾಡ್ತಾ ಇದೀವಿ ಅಂತ ಹೇಳಿ ಇವತ್ತು ಆ ಧರ್ಮಸ್ಥಳ ಗ್ರಾಮದಲ್ಲಿ ಎಷ್ಟೋ ಅಮಾಯಕರ ಜೀವ ಉಳಿದಿದೆ. ಅದು ಜೆಫ್ರಿ ಆಪ್ಸ್ಟೀನ್ ಅಮೆರಿಕದ್ದು, ಇವರು ಇಂಡಿಯನ್ ಜೆಫ್ರಿ ಆಪ್ಸ್ಟೀನ್. ಇವರು ಭಾರತದ ಜೆಫ್ರಿ ಆಪ್ಸ್ಟೀನ್ ಅಂತ ಹೇಳಿದ್ರೆ ಈ ಧರ್ಮಸ್ಥಳದ ದಣಿಗಳು. ಅನೇಕ ಹುಡುಗಿಯರನ್ನ ಕೊಂದಿದ್ದಾರೆ ರೀ. ಚಿಕ್ಕ ಚಿಕ್ಕ 10 ವರ್ಷದ ಹುಡುಗಿ, 14 ವರ್ಷದ ಮಗು, 16 ವರ್ಷದ ಮಗು, ಹೆಣ್ಣು ಮಗು, ಅವ್ರನ್ನ ಕೊಂದು ಬಾಯಲ್ಲಿ ವಿಷ ಸುರಿದಿದ್ದಾರೆ, ಮುಖದ ಮೇಲೆ ಆಸಿಡ್ ಹಾಕಿದ್ದಾರೆ. ಇದು ಅಸಹಜ ಸಾವು ಅಂತ ತೋರಿಸೋದಕ್ಕೆ. ಹಿಂಗಾಗಿ ಹೆದರುವಂತ ಅವಶ್ಯಕತೆ ಇಲ್ಲ. ಸೌಜನ್ಯ ಹೋರಾಟ ಇಡೀ ರಾಜ್ಯದಲ್ಲಿ ಈ ರೀತಿಯಾದಂತಹ ಶೋಷಣೆ ನಿಲ್ಲಬೇಕು ಅಂತೇಳಿ ಆ ಹೋರಾಟ ಇದು. ಹಾಗಾಗಿ ಯಾರು ಕೂಡ ಇವರು ನೋಟಿಸ್ ಕಳಿಸ್ತಾರೆ, ಅದನ್ನ ಮಾಡ್ತಾರೆ, ಹೆದರುವಂತ ಅವಶ್ಯಕತೆನೇ ಇಲ್ಲ. ಅದಕ್ಕೆ ನಾವು ಕಾನೂನು ರೀತಿಯಲ್ಲೇ ಉತ್ತರ ಕೊಟ್ಟಿದ್ದೇವೆ, ಈಗಲೂ ಕೊಡ್ತೇವೆ, ಮುಂದೂ ಕೊಡ್ತೇವೆ. ಹಿಂಗಾಗಿ ಯಾರಿಗಾದರೂ ಆ ಥರ ಡೌಟ್ ಇದ್ರೆ ನಮ್ಮನ್ನು ಸಂಪರ್ಕ ಮಾಡಿ. ಅವರವರ ಸೋಷಿಯಲ್ ಮೀಡಿಯಾ ಅಕೌಂಟಿಗೂ ಕೂಡ ನಾವು ಮೆಸೇಜ್ ಅನ್ನು ಹಾಕ್ತಾ ಇರ್ತೇವೆ. ಈಗಾಗಲೇ ನಾನು ಸಾಗರ್ ಅವ್ರಿಗೆ ಹಾಕಿದ್ದೀನಿ. ಅವ್ರು ನಮಗೆ ಸಂಪರ್ಕ ಮಾಡಿದರೆ ಖಂಡಿತ ನಾವು ಸ್ಪಂದಿಸ್ತೀವಿ. ಯಾವುದಕ್ಕೂ ಹೆದರುವಂತ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಹೋರಾಟವನ್ನ, ಜನಸಾಮಾನ್ಯರ ಹೋರಾಟವನ್ನ ಮುನ್ನಡೆಸೋಣ. ಯಾಕಂತ ಹೇಳಿದ್ರೆ ನೋಡಿ, ಜೆಫ್ರಿ ಆಪ್ಸ್ಟೀನ್ ಅಲ್ಲಿ ನೀವು ಅನ್ಕೋಬಹುದು ಎಲ್ಲರೂ ಸೇರಿ ಅವನ್ನ ರಕ್ಷಣೆ ಮಾಡಿದ್ರು, ಎಲ್ಲಾ ಲೀಡರ್ಗಳು ಆ ಜೆಫ್ರಿಯನ್ನ ರಕ್ಷಣೆ ಮಾಡಿದ್ರು ಅಂತ ಅನ್ಕೋಬಹುದು. ಅವ್ರು ಯಾರು ಕೂಡ ಜೆಫ್ರಿನ ಆ ಕಾಮುಕನ, ಚಿಕ್ಕ ಚಿಕ್ಕ ಬಾಲಕಿಯರನ್ನ ಲೈಂಗಿಕ ಶೋಷಣೆ ಮಾಡಿದಂತ ಅವನನ್ನ ರಕ್ಷಣೆ ಮಾಡೋದಕ್ಕೆ ಯಾರು ಅವನಿಗೆ ಸಹಾಯ ಮಾಡಲಿಲ್ಲ. ಅವರು ಅವರ ಸ್ವಂತ ರಕ್ಷಣೆಗೋಸ್ಕರ ಧರ್ಮಸ್ಥಳ ಫೈಲ್ಸ್ ನಲ್ಲಿನೂ ಕೂಡ ಅದೇ ಆಗ್ತಾ ಇರೋದು. ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ಸೆಲೆಬ್ರಿಟಿಗಳು ಯಾಕೆ ನಮ್ಮ ವಿರುದ್ಧ ಇದ್ದಾರೆ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ಅವರ ರಕ್ಷಣೆಯನ್ನ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಈ ಹತ್ಯಾಕಾಂಡದಲ್ಲಿ ಒಂದಿಲ್ಲ ರೀತಿಯಲ್ಲಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಇನ್ವಾಲ್ವ್ ಇದ್ದಾರೆ. ಹಿಂಗಾಗಿ ಇದು ಜನಸಾಮಾನ್ಯರ ಹೋರಾಟ. ಅದಕ್ಕಾಗಿ ಯಾರು ಕೂಡ ಹಿಂಜರಿಕೆ ಹೋಗಬೇಡಿ, ಆತ್ಮಗೌರವದಿಂದ ಧೈರ್ಯವಾಗಿ ಮಾತಾಡಿ. ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಅಹೋರಾತ್ರ ಸರ್ ಅವರಿಗೆ ಅವಕಾಶ ಇತ್ತು. ಬಹುಶಃ ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ.
ಸೌಜನ್ಯಳಿಗೋಸ್ಕರ ಜೈಲಿಗೆ ಹೋಗಿ ಬಂದಂತಹ ವಾಲಂಟಿಯರ್ ಆಗಿ ಜೈಲಿಗೆ ಹೋಗಿ ಬಂದಂತಹ ಏಕೈಕ ವ್ಯಕ್ತಿ ಅಪಾರ ಜ್ಞಾನಿ ಅಹೋರಾತ್ರ ಅವರು. ಅವ್ರಿಗೆ ನ್ಯಾಯಾಲಯ ಹೇಳ್ತು, ನೋಡ್ರಿ ನಿಮ್ಗೆ ಅವಕಾಶ ಇದೆ, ಒಬ್ಬ ಅಡ್ವೊಕೇಟ್ನ ಇಟ್ಕೊಂಡು ನೀವು ಡಿಫೆಂಡ್ ಮಾಡಿ ಅಂತ. ಅಹೋರಾತ್ರ ಅವರು ಹೇಳಿದ್ರು, ನಾನು ಯಾವ ಕಾರಣಕ್ಕೂ ಹಿಂಜರಿಯೋದಿಲ್ಲ, ಸೌಜನ್ಯಗಳಿಗೋಸ್ಕರ ನಾನು ಜೈಲಿಗೆ ಹೋಗಿ ಬರ್ತೀನಿ ಅಂತ ಹೇಳಿದಂತಹ ವ್ಯಕ್ತಿ ಅಹೋರಾತ್ರ. ಆ ರೀತಿಯಾದಂತಹ ಅನೇಕ ನೋಡಿ, ಅವರೊಬ್ಬರು ಇವತ್ತೊಂದು ಮಾದರಿಯಾಗಿ ನಿಂತ್ಕೊಂಡಿದ್ದಾರೆ. ಹಿಂಗಾಗಿ ಬರೀ ನೋಟಿಸ್ಗೋಸ್ಕರ ಹೆದರುವಂತ ಅವಶ್ಯಕತೆ ಇಲ್ಲ. ಅದರ ಅರ್ಥ ನೀವೆಲ್ಲರೂ ಜೈಲಿಗೆ ಹೋಗ್ತೀರಿ ಅಂತ ನಾನು ಹೇಳ್ತಾ ಇಲ್ಲ. ಇವ್ರು ಏನು ಮಾಡೋಕ್ಕಾಗೋದಿಲ್ಲ. ಬಹಳ ಅಂದ್ರೆ ಒಂದು ನೋಟಿಸ್ ಕಳಿಸ್ತಾರೆ, ಕೋರ್ಟಲ್ಲಿ ಇದನ್ನು ನಡೀತದೆ. ಆದರೆ ನಾವೆಲ್ಲರೂ ಮಾತಾಡ್ತಕ್ಕಂಥ ಮಾತಿಗೆ ಒಂದು ಅತಿ ದೊಡ್ಡದಾದಂಥ ಬೆಲೆ ಇದೆ. ಅದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.